ಹಾಯ್ ಹಲೋ ಎವ್ರಿವನ್. ಎಲ್ಲರಿಗೂ ಮಂಗಳಗೌರಿ ಹಬ್ಬದ ಶುಭಾಶಯಗಳು. ಮಂಗಳಗೌರಿ ಹಬ್ಬದಂದು ನವವಿವಾಹಿತೆಯರು ಮಂಗಳಗೌರಿ ತಾಯಿಯನ್ನ ಪೂಜಿಸಿ ಭಕ್ತಿ ಭಾವದಿಂದ ಎಲ್ಲ ಪೂಜಾದಿಗಳನ್ನು ಮಾಡಿ ಮಂಗಳವೃತ್ತಿಯ ಕಥೆಗಳನ್ನು ಕೇಳುವುದು ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಪದ್ಧತಿ ಹಾಗೆ ಪ್ರತೀತಿ. ಹಾಗಾಗಿ ಇವತ್ತು ನಾವು ಮಂಗಳಗೌರಿ ವ್ರತವನ್ನ ಕಥೆಯನ್ನ ಕೇಳೋಣ. ಮೊದಲನೇದಾಗಿ ಒಂದಾನೊಂದು ಕಾಲದಲ್ಲಿ ಜಯಪಾಲನೆಂಬ ವರ್ತಕನು ಮಹೇಶ್ಮತಿ ನಗರದಲ್ಲಿ ವಾಸವಾಗಿರುತ್ತಾನೆ. ಅವನು ತುಂಬಾ ಸಕಲ ಸೌಕರ್ಯಗಳಿಂದ ಅನುಗ್ರಹಗೊಂಡಿರುತ್ತಾನೆ. ಹಾಗೆ ಅವನ ಪತ್ನಿಯು ಕೂಡ ಸುಶೀಲೆಯೂ ಆಗಿದ್ದು ತುಂಬಾ ಸಾತ್ವಿಯೂ ಕೂಡ ಆಗಿರ್ತಾಳೆ. ಅವರಿಬ್ಬರ ಜೀವನ ಸುಖಕರವಾಗಿರುತ್ತೆ. ಆದರೆ ಅವರಿಗೆ ಒಂದು ಕೊರಗಿರುತ್ತೆ. ಆ ಕೊರಗೇನಪ್ಪ ಅಂದ್ರೆ ಅವರಿಗೆ ಎಲ್ಲವೂ ಇರುತ್ತದೆ, ಆದರೆ ಸಂತಾನ ಭಾಗ್ಯ ಲಭಿಸಿರೋದಿಲ್ಲ. ಹಾಗಾಗಿ ಅವರು ಸ್ವಲ್ಪ ಚಿಂತಾಕ್ರಾಂತರಾಗಿರ್ತಾರೆ. ಅವರ ಚಿಂತೆಯನ್ನ ಅರಿತ ಶಿವ ಒಬ್ಬ ಸನ್ಯಾಸಿ ರೂಪದಲ್ಲಿ ಅವರ ಮನೆ ಮುಂದೆ ಹಾದು ಹೋಗುತ್ತಾ ಇರ್ತಾನೆ. ಅವರನ್ನು ನೋಡಿದ ವರ್ತಕನ ಪತಿಯು ಅಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡಲು ಮುಂದಾಗುತ್ತಾಳೆ. ಆದರೆ ಪ್ರತಿದಿನ ಸನ್ಯಾಸಿ ಅಲ್ಲಿಂದ ಭಿಕ್ಷೆಯನ್ನು ತೆಗೆದುಕೊಳ್ಳದೆ ಹೊರಟು ಬಿಡ್ತಾನೆ. ಹೀಗಾಗಿ ಇದನ್ನ ತುಂಬಾ ಬೇಸರಗೊಂಡ ಸಾತ್ವಿಯು ತನ್ನ ಗಂಡನಲ್ಲಿ ಇದನ್ನು ಹೇಳಿಕೊಂಡಾಗ ಜಯಪಾಲನು ಅವಳಿಗೆ ಹೇಳುತ್ತಾನೆ, ಒಂದು ದಿನ ನೀನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಅವರು ಬರುವ ಮುನ್ನ ಅಲ್ಲಿ ಕಾಯಿ, ಬರುವ ಹಾದಿಯಲ್ಲಿ ಕಾಯಿ. ಅವರು ಬಂದ ತಕ್ಷಣ ಅದನ್ನು ನೀನು ಅವರಿಗೆ ನೀಡು, ಅವರು ಅದನ್ನು ಸ್ವೀಕರಿಸುತ್ತಾರೆ ಅಂತ ಜಯಪಾಲ ತನ್ನ ಹೆಂಡತಿಗೆ ಹೇಳುತ್ತಾನೆ. ಸೊ ಇದನ್ನ ತಿಳಿದುಕೊಂಡು ಹಾಗೆಯೇ ಮಾಡುತ್ತಾಳೆ ಸಾತ್ವಿ. ಆದರೆ ಅವತ್ತು ಇನ್ನೇನು ಚಿನ್ನದ ನಾಣ್ಯಗಳನ್ನು ಅವರಿಗೆ ಕೊಡಲು ಹೋಗಬೇಕು, ಅಷ್ಟರಲ್ಲಿ ಸನ್ಯಾಸಿ ಹೇಳ್ತಾರೆ, ಕೋಪಗೊಂಡು ಹೇಳುತ್ತಾರೆ, ನೀನು ಆಗ ಕೋಪಗೊಂಡ ಸನ್ಯಾಸಿ ಸಾತ್ವಿಯನ್ನ ಕುರಿತು ಹೇಳ್ತಾನೆ, ನೀನು ತಾಯಿಯಲ್ಲದಿರುವುದರಿಂದ ನನಗೆ ನಿನ್ನ ಹತ್ತಿರ ಭಿಕ್ಷೆಯನ್ನು ಸ್ವೀಕರಿಸಲಾಗುವುದಿಲ್ಲ. ನಿನಗೆ ಸಂತಾನ ಭಾಗ್ಯವಿಲ್ಲದಿರುವುದರಿಂದ ಯಾವುದೇ ಕಾರಣಕ್ಕೂ ನಾನು ಈ ಚಿನ್ನದ ನಾಣ್ಯಗಳನ್ನು ಸ್ವೀಕರಿಸಲಾರೆ ಎಂದು ತಿರಸ್ಕರಿಸುತ್ತಾರೆ. ಆಗ ಮನನೊಂದ ಸಾತ್ವಿಯು ಕಣ್ಣೀರಿಡುತ್ತಾ ಇರ್ತಾಳೆ. ಹಾಗೆ ತನಗೆ ಹೊಳೆಯುತ್ತದೆ, ನನ್ನ ಮುಖ ನೋಡಿಯೇ ಹೇಗೆ ಇವರಿಗೆ ನಾನು ತಾಯಿಯಲ್ಲ ಎಂದು ತಿಳಿಯಿತೆಂದು ಚಿಂತಿಸುತ್ತಿರುವಾಗ ಅವಳಿಗೆ ಹೊಳೆಯುತ್ತದೆ, ಈ ಸನ್ಯಾಸಿ ಬರೀ ಸನ್ಯಾಸಿ ಅಲ್ಲ, ಮಹಾನ್ ಮುನಿಗಳೇ ಇರಬೇಕು. ಹಾಗಾಗಿಯೇ ಇವರಿಗೆ ನನ್ನ ಮುಖ ನೋಡಿದ ಕೂಡಲೇ ನನ್ನ ದುರ್ಭಾಗ್ಯವೇನೆಂದು ತಿಳಿದಿದೆ ಎಂದು ಅರಿತವಳು ಕೂಡಲೇ ಸನ್ಯಾಸಿಯನ್ನ ಹಿಂಬಾಲಿಸಿ ಅವರಲ್ಲಿಗೆ ಹೋಗಿ ಹೀಗೆ ಕೇಳಿಕೊಡ್ತಾಳೆ, ಮಹಾನ್ಮಯಿಗಳೇ, ತಾವು ನಿಮ್ಮ ತೇಜೋನ್ಮುಖ ವಧೆಯನ್ನು ನೋಡುತ್ತಿರುವಾಗ ನನಗನ್ಸ್ತಾ ಇದೆ ನೀವು ಮಹಾನ್ ಮುನಿಗಳೇ ಆಗಿರಬಹುದು. ಸೊ ನನಗೆ ಪ್ಲೀಸ್ ಈ ಸೌಭಾಗ್ಯವನ್ನ, ತಾಯಿಯಾಗುವ ಸೌಭಾಗ್ಯವನ್ನ ಕರುಣಿಸಿ ಅಂತ ಬೇಡ್ಕೊಳ್ತಾಳೆ. ಆಗ ಹೀಗೆ ಸಾತ್ವಿ ಸನ್ಯಾಸಿ ಹತ್ತಿರ ಬೇಡಿಕೊಂಡಾಗ ಸನ್ಯಾಸಿ ಕೂಡ ಸಾತ್ವಿಯನ್ನ ಕುರಿತು ಹೇಳುತ್ತಾರೆ, ಇಂದು ಮಧ್ಯರಾತ್ರಿ ಒಂದು ದಟ್ಟಾರಣ್ಯದ ಮಧ್ಯ ನಿನ್ನ ಪತಿಯು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಕುದುರೆಯ ಮೇಲೆ ಏರಿ ಹೋದಾಗ ಕಪ್ಪು ಕುದುರೆ ಎಲ್ಲಿ ನಿಲ್ಲುತ್ತದೋ ಆ ಜಾಗದಲ್ಲಿ ಅಗೆದು ನೋಡಿದಾಗ ಒಂದು ಭವಾನಿ ದೃಶ್ಯ ಕಾಣಿಸುತ್ತದೆ. ಭವಾನಿ ದೇವಾಲಯವಿರುತ್ತದೆ. ಆ ಭವಾನಿ ದೇವಾಲಯದಲ್ಲಿ ಹೋಗಿ ಭಕ್ತಿಯಿಂದ ಪೂಜಿಸಿ ಬೇಡಿಕೊಂಡಾಗ ನಿನಗೆ ಏನು ಬೇಕು ಆ ವರವನ್ನು ತಾಯಿ ಕರುಣಿಸುತ್ತಾಳೆ ಎಂದು ಹೇಳಿ ಅಲ್ಲಿಂದ ಮಾಯವಾಗುತ್ತಾರೆ. ಸೊ ಹೀಗೆ ಸಾತ್ವಿಯು ತುಂಬಾ ಖುಷಿಗೊಂಡು ತನ್ನ ಪತಿಯಲ್ಲಿ ಹೋಗಿ ನಡೆದಿದ್ದನ್ನೆಲ್ಲ ಹೇಳುತ್ತಾಳೆ. ಆಗ ಇಬ್ಬರು ಖುಷಿಗೊಳ್ಳುತ್ತಾರೆ. ಆಗ ಜಯಪಾಲನು ಕಪ್ಪು ಕುದುರೆಯನ್ನೇರಿ ಕಪ್ಪು ಬಟ್ಟೆಯನ್ನು ಧರಿಸಿ ಕಾಡಿಗೆ ಹೊರಡುತ್ತಾನೆ. ಹೀಗೆ ದಟ್ಟಾರಣ್ಯ, ಕಾಡು, ಆ ದಟ್ಟಾರಣ್ಯದಲ್ಲಿ ಕಾಡು ಪ್ರಾಣಿಗಳ ಮಧ್ಯ ಆ ತಡರಾತ್ರಿಯಲ್ಲಿ ರಾತ್ರಿಯೆಂದು ರಾಜ ಹೊರಡುತ್ತಿರುವಾಗ ಕುದುರೆಯು ತಕ್ಷಣ ಒಂದು ಜಾಗದಲ್ಲಿ ನಿಲ್ಲುತ್ತದೆ. ಆಗ ರಾಜ ಅಲ್ಲಿ ಜಾಗವನ್ನು ಅಗೆಸಿದಾಗ ಅಲ್ಲಿ ಒಂದು ಭವಾನಿ ದೇವಾಲಯ ಭವ್ಯವಾಗಿ ಕಂಗೊಳಿಸುತ್ತಾ ಇರುತ್ತದೆ. ಆ ದೇವಾಲಯದ ಒಳಗೆ ಹೋಗಿ ರಾಜನು ಕೂಡ ಭಕ್ತಿ ಭಾವದಿಂದ ಬೇಡಿಕೊಳ್ಳುತ್ತಾನೆ. ಆಗ ಅಲ್ಲಿ ತಾಯಿ ಪ್ರತ್ಯಕ್ಷಗೊಂಡು ರಾಜನನ್ನು ಕುರಿತು ಕೇಳುತ್ತಾಳೆ, ನಿನಗೆ ನಾನು ವರವನ್ನು ಖಂಡಿತ ಕರುಣಿಸುತ್ತೇನೆ, ಆದರೆ ನಾನು ನಿನಗೆ 3 ಆಯ್ಕೆಗಳನ್ನು ನೀಡುತ್ತೇನೆ, ಅದರಲ್ಲಿ ನಿನಗೆ ಯಾವ ವರ ಬೇಕೆಂದು ಕೇಳಿದಾಗ ರಾಜನು ಹೌದು ತಾಯಿ, ಖಂಡಿತವಾಗಿ ನೀನು ಹೇಳಬಹುದು ಎಂದು ಕೇಳಿದಾಗ ತಾಯಿಯು ಹೇಳುತ್ತಾಳೆ, ನಿನಗೆ ಅಲ್ಪಾಯುಷ್ಯದ ಸುಂದರವಾದ ಹುಡುಗ ವರ ಬೇಕೋ, ಅಥವಾ ಅಲ್ಪಾಯುಷ್ಯಾಗಿ ವಿಧವೆಯಾಗುವಂತಹ ಹೆಣ್ಣು ಮಗು ಬೇಕೋ, ಅಥವಾ ಒಬ್ಬ ಕುರುಡ ಮಗು ನಿನಗೆ ಬೇಕೆಂದು ಕೇಳಿದಾಗ ರಾಜನು ತುಂಬಾ ಚಿಂತಿಸಿ ಸಮಯ ತೆಗೆದುಕೊಂಡು ಹೇಳುತ್ತಾನೆ, ನನಗೆ ಅಲ್ಪಾಯುಷ್ಯದ ಸುಂದರವಾದ ಮಗನನ್ನು ನೀಡು ಎಂದು ಕೇಳಿದಾಗ
ತಾಯಿ ಹೇಳುತ್ತಾಳೆ, ದೇವಸ್ಥಾನದ ಹಿಂದೆ ಒಂದು ಮಾವಿನ ಮರವಿದೆ. ಆ ಮಾವಿನ ಮರದಲ್ಲಿರುವ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೋಗಿ ನೀನು ನಿನ್ನ ಹೆಂಡತಿಗೆ ಕೊಟ್ಟಾಗ ಅವಳು ಅದನ್ನು ತಿಂದರೆ ನಿನಗೆ ಪುತ್ರ ಪ್ರಾಪ್ತಿಯಾಗುತ್ತಾನೆಂದು ಆಶೀರ್ವದಿಸು. ಜಯಪಾಲನು ತಾಯಿಯ ಆಜ್ಞೆಯಂತೆ ದೇವಸ್ಥಾನದ ಹಿಂದೆ ಹೋಗಿ ನೋಡಿದಾಗ ಒಂದು ಮಾವಿನ ಮರದಲ್ಲಿ ತುಂಬಾ ಮಾವಿನ ಹಣ್ಣುಗಳಿರುತ್ತದೆ. ಅದರಲ್ಲಿ ಒಂದಷ್ಟು ಮಾವಿನ ಹಣ್ಣನ್ನು ಚೀಲದಲ್ಲಿ ಕಿತ್ತುಕೊಂಡು ರಾಜ ಕುದುರೆಯ ಮೇಲೇರಿ ಹಿಂಬಾಲಿಸಿ ಹೋಗುತ್ತಾನೆ. ಹಾಗೆ ಹೋಗಿ ತನ್ನ ಪತ್ನಿಯೊಡನೆ ಆ ಮಾವಿನ ಹಣ್ಣುಗಳ ಚೀಲವನ್ನು ತೆಗೆದಾಗ ಅಷ್ಟರಲ್ಲಿ ಒಂದೇ ಒಂದು ಮಾವಿನ ಹಣ್ಣಿರುತ್ತದೆ. ಸೊ ಇದು ಒಂಥರ ಚಕಮಕಿಯಾಗುತ್ತದೆ. ಆದರೂ ಒಂದು ಹಣ್ಣು ಸಾಕಲ್ಲವೇ ಎಂದು ರಾಜನು ತನ್ನ ಪತ್ನಿಗೆ ಕೊಟ್ಟಾಗ ರಾಣಿಯು ಅದನ್ನು ತಿಂದು ಮಲಗುತ್ತಾಳೆ. ಹೀಗೆ ಕೆಲವು ದಿನಗಳ ನಂತರ ರಾಣಿಯು ಗರ್ಭಧರಿಸುತ್ತಾಳೆ. ಅವರಿಗೆ ಒಂದು ಸುಂದರವಾದ ಮಗು ಜನನವಾಗುತ್ತದೆ. ಆ ಮಗುವಿಗೆ ಶಿವಧರ್ಮ ಎಂದು ಇಬ್ಬರು ಹೆಸರಿಡುತ್ತಾರೆ. ಹೀಗೆ ಅವರು ಅನ್ನದಾನ ಸಂತರ್ಪಣೆಗಳನ್ನು ಮಾಡುತ್ತಾ ಆ ಬಾಲ್ಯವನ್ನ ನೋಡಿಕೊಂಡು ಸವಿಯುತ್ತಾ ಇರ್ತಾರೆ ರಾಜ ರಾಣಿ. ಹೀಗೆ ಒಂದು ದಿನ ರಾಣಿ ಮಲಗಿರುವಾಗ ರಾಣಿಯ ಕನಸಲ್ಲಿ ದೇವರು ಬಂದು ಹೇಳುತ್ತಾರೆ, ಇದು ನಿನ್ನ ಇನ್ನೇನು ಒಂದೇ ಒಂದು ವರ್ಷ, ನಿನ್ನ ಮಗ ಅಲ್ಪಾಯುಷಿ ಎಂದು ನೆನಪಿಸುತ್ತಾರೆ. ಆಗ ರಾಣಿಯು ತುಂಬಾ ಚಿಂತಾಕ್ರಾಂತಳಾಗಿ ಆ ಮಗನನ್ನು ತಬ್ಬಿಕೊಂಡು ಅಳುವಿನ ಮಗಳನ್ನು ಪ್ರಾರಂಭಿಸುತ್ತಾಳೆ. ಆ ಅಳುವಿನ ಕಣ್ಣೀರು ಮಗನನ್ನ ತಲುಪಿದಾಗ ಆ ಶಿವಧರ್ಮ, ತಾಯಿ ಏಕೆ ನೀನು ಹೀಗೆ ಅಳುತ್ತಿರುವೆ ಎಂದು ಕೇಳಿದಾಗ ತಾಯಿ ಹೇಳುತ್ತಾಳೆ, ಮಗನೇ ನೀನು ಅಲ್ಪಾಯುಷಿ ಎಂದು ನಡೆದಿದ್ದೆಲ್ಲ ವಿವರಿಸಿದಾಗ ಹೀಗೆ ಸುಶೀಲೆಯ ತಂದೆ ಬುದ್ಧಿವಾದವನ್ನು ಹೇಳುತ್ತಿರುವಾಗ ಅವನಿಗೆ ಒಂದು ಅಶರೀರವಾಣಿ ಕೇಳಿಸಲ್ಪಡುತ್ತದೆ. ಆ ಅಶರೀರವಾಣಿ ಹೇಳುತ್ತದೆ, ನಿನ್ನ ಮಗಳಿಗೆ ತಕ್ಕ ವರನಾದ ಶಿವಧರ್ಮ ಎಂಬ ಹೆಸರಿನ ತಲ್ಲಿ. ಹೀಗೆ ಸುಶೀಲೆಯ ತಂದೆ ಕನ್ಯರಿಗೆ ಬುದ್ಧಿವಾದ ಹೇಳುತ್ತಿರುವ ಸಮಯದಲ್ಲಿ ಆತನಿಗೆ ಒಂದು ಅಶರೀರವಾಣಿ ಕೇಳುತ್ತದೆ. ಆ ಅಶರೀರವಾಣಿ ಹೇಳುತ್ತೆ, ನಿನ್ನ ಮಗಳಿಗೆ ತಕ್ಕ ವರನಾದ ಶಿವಧರ್ಮ ಎಂಬ ಹೆಸರಿನ ತಲ್ಲಿ ಮಲಗಿದ್ದಾನೆ, ಅವನಿಗೆ ನಿನ್ನ ಮಗಳನ್ನು. ಸುಶೀಲೆಯ ತಂದೆಯಾದ ಹರಿ ಇದನ್ನು ಕೇಳಿ ತುಂಬಾ ಖುಷಿಗೊಂಡು ಶಿವಧರ್ಮನಲ್ಲಿ ಹೋಗಿ ಅವನ ಸೋದರ ಮಾವನನ್ನ ಒಪ್ಪಿಸಿ ತನ್ನ ಮಗಳನ್ನು ಮದುವೆ ಮಾಡಿ ಕೊಡುತ್ತಾನೆ. ಹೀಗೆ ಆ ದಿನ ರಾತ್ರಿ ಅವರ ಮದುವೆಯಾದ ದಿನ ರಾತ್ರಿ ಇಬ್ಬರು ಮಲಗಿರುವಾಗ ಸುಶೀಲೆಯ ಕನಸಿನಲ್ಲಿ ತಾಯಿ ಮಂಗಳಗೌರಿ ಪ್ರತ್ಯಕ್ಷಳಾಗಿ ಹೇಳುತ್ತಾಳೆ, ಮಗಳೇ, ಇಂದು ನಿನ್ನ ಗಂಡನ ಆಯುಷ್ಯ ಮುಗಿದು ಬಂದಿದೆ. ಇವನು ಅಲ್ಪಾಯುಷ್ಯಾಗಿದ್ದು ಇವತ್ತಿಗೆ ಅವನ ಇಹಲೋಕದ ಯಾತ್ರೆ ಸಮಾಪ್ತಿಯಾಗಿದೆ. ಒಂದು ಕೃಷ್ಣ ಸರ್ಪ ಅವನನ್ನು ಕಚ್ಚಲು ಬರುತ್ತಿದೆ, ಆದರೆ ನೀನು ಹಾಗಾಗಲು ಬಿಡಬೇಡ. ಆ ಕಾಳಿಂಗ ಸರ್ಪ ಬರುತ್ತಿದ್ದಂಗೆಯೇ ನೀನು ಅದಕ್ಕೆ ಹಾಲನ್ನಿಟ್ಟು ಅದು ಹಾಲು ಕುಡಿದ ತಕ್ಷಣ ಅದರಲ್ಲಿ ನೀನು ಬೇಡಿಕೊಂಡು ಒಂದು ಕುಂಭವನ್ನು ಇಡು. ಆ ಕುಂಭದ ಒಳಗೆ ಸರ್ಪ ಹೋಗಿದ ತಕ್ಷಣ ನಿನ್ನ ಸೆರಗಿನಿಂದ ಅದನ್ನು ಬಿಗಿಯಾಗಿ ಕಟ್ಟಿಟ್ಟು ಬಿಟ್ಟು ಅದರ ಮಾರನೆಯ ದಿನ ನೀನು ಅದನ್ನು ನಿನ್ನ ತಾಯಿಗೆ ಬಾಗಿಣದ ಜೊತೆ ಕೊಡು ಎಂದು ಹೇಳಿ ಮಂಗಳಗೌರಿಯು ಕಣ್ಮರೆಯಾಗುತ್ತಾಳೆ. ಹಾಗೆ ತಕ್ಷಣ ಶಿವಧರ್ಮನು ಎದ್ದು ತನಗೆ ಹಸಿವಾಗುತ್ತಿರುವುದೆಂದು ಹೇಳುತ್ತಾನೆ. ಆ ಅವನಿಗೆ ತಿನ್ನಲು ಚಿನ್ನದ ಬೊಗಸೆಯಲ್ಲಿ ಹಾಲು ಹಣ್ಣು ಎಲ್ಲವನ್ನೂ ಕೊಟ್ಟು ಅವನು ಮಲಗಿದ ತಕ್ಷಣ ಕೃಷ್ಣ ಸರ್ಪ ಬರುವುದನ್ನು ಕಾದು ಕುಳಿತು ಕೃಷ್ಣ ಸರ್ಪಕ್ಕೆ ಹಾಲನ್ನು ಇಟ್ಟು ಸುಶೀಲೆಯು ಅದರಲ್ಲಿ ಬೇಡಿಕೊಂಡು ಒಂದು ಕುಂಭವನ್ನು ಇಡುತ್ತಾಳೆ. ಆ ಕೃಷ್ಣ ಸರ್ಪ ಕುಂಭದ ಒಳಗೆ ಹೋಗಿದ ತಕ್ಷಣ ಕೃಷ್ಣ ಸರ್ಪವನ್ನ ಅದರೊಳಗೆ ಬಂದಿಯಾಗಿ ತನ್ನ ಸೆರಗಿನಿಂದ ಮುಚ್ಚಿಡುತ್ತಾಳೆ. ಹಾಗೆಯೇ ಇಬ್ಬರು ಮಲಗಿಕೊಳ್ಳುತ್ತಾರೆ. ತಕ್ಷಣ ಶಿವಧರ್ಮನಿಗೆ ತನ್ನ ಕಾಶಿ ಯಾತ್ರೆಯ ನೆನಪಾಗಿ ಶಿವಧರ್ಮನು ಅಲ್ಲಿಂದ ಎದ್ದು ತನ್ನ ಸೋದರ ಮಾವನ ಜೊತೆ ಬೆಳಗಾಗುವುದರ ಮುನ್ನ ಕಾಶಿ ಯಾತ್ರೆಗೆ ಹೊರಟು ಬಿಡುತ್ತಾನೆ. ಹಾಗೆಯೇ ಬೆಳಗಾಗಿದ ನಂತರ ಸುಶೀಲೆಯು ಎದ್ದು ನೋಡಿದರೆ ಶಿವಧರ್ಮ ಕಾಣಿಸುತ್ತಿರುವುದಿಲ್ಲ. ಚಿಂತಿತಗೊಂಡ ಅವಳು ಸಡನ್ ಆಗಿ ತಕ್ಷಣ ದೇವರು ಪ್ರತ್ಯಕ್ಷವಾಗಿ ಹೇಳಿದ ಆ ಮಾತುಗಳು ನೆನಪಿಗೆ ಬರುತ್ತದೆ. ಹಾಗಾಗಿ ತಾನು ತನ್ನ ತಾಯಿಗೆ ಹೋಗಿ ಆ ಬಾಗಿಣವನ್ನು ಕೊಟ್ಟು ಅದರ ಕುಂಭವನ್ನು ಕೊಡುತ್ತಾಳೆ. ತನ್ನ ತಾಯಿ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಸರ್ಪದ ಬದಲು ರತ್ನ ಮಂಜರಿಯಿಂದ ಕೂಡಿದಂತಹ ಒಂದು ಹಾರ ಇರುತ್ತದೆ. ಇದರ ದೇವೆಯ ಕೃಪೆ ಎಂದು ಅವರು ಸ್ಮರಿಸುತ್ತಾ ದೇವರಿಗೆ ಕೈ ಮುಗಿದು ಪ್ರಾರ್ಥಿಸುತ್ತಾ ಶಿವಧರ್ಮನ ಬರುವ ದಾರಿಯನ್ನೇ ಕಾಯುತ್ತಾ ಅವರು ಈ ಶಿವಧರ್ಮವನ್ನ ಬರಮಾಡಿಕೊಳ್ಳಲು ಅನ್ನದಾನ ಸಂತರ್ಪಣೆಗಳನ್ನ ಮಾಡಲು ತೊಡಗುತ್ತಿರುತ್ತಾರೆ. ಹೀಗೆ ಒಂದು ದಿನ ಶಿವಧರ್ಮ ಬರುತ್ತಾನೆ ಎಂಬ ನಂಬಿಕೆಯಲ್ಲಿ ಸುಶೀಲೆಯು
ಅನ್ನದಾನವನ್ನು ಮಾಡುತ್ತಿರುವಾಗ ಶಿವಧರ್ಮನು ಹಾಗೆಯೇ ತನ್ನ ಕಾಶಿ ಯಾತ್ರೆಯನ್ನು ಮುಗಿಸಿ ಹಿಂದಿರುಗಿದಾಗ ಆಗ ಸುಶೀಲೆಯು ತುಂಬಾ ಸಂತಸಗೊಂಡು ಅವನನ್ನು ಅನ್ನಛತ್ರಕ್ಕೆ ಕರೆದುಕೊಂಡು ಹೋಗಿ ನಡೆದುದೆಲ್ಲ ತಿಳಿಸುತ್ತಾಳೆ. ಆಗ ಶಿವಧರ್ಮನು ತನಗೆ ನೆನಪಾಗಿ ಖುಷಿಗೊಂಡು ಎಲ್ಲವನ್ನೂ ಕೇಳಿದ ತಕ್ಷಣ ತನ್ನ ತಂದೆ ತಾಯಿಯಲ್ಲಿಗೆ ಸುಶೀಲೆಯನ್ನು ಕರೆದುಕೊಂಡು ಹೋಗುತ್ತಾರೆ. ಜಯಪಾಲ ಮತ್ತು ಪತ್ನಿ ಕೂಡ ತುಂಬಾ ಖುಷಿಗೊಂಡು ಅವರನ್ನ ಬರಮಾಡಿಕೊಂಡು ಖುಷಿ ಪಡುತ್ತಾ ಎಲ್ಲವನ್ನೂ ತಿಳಿದು ಈ 1 ವರ್ಷದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ತಿಳಿದು ಆಶ್ಚರ್ಯಭರಿತವಾಗಿ ಮಂಗಳಗೌರಿ ವ್ರತವನ್ನ ಮತ್ತೊಮ್ಮೆ ಮಾಡಿ ತಾಯಿಗೆ ತಮ್ಮ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸುತ್ತಾರೆ. ಹೀಗೆ ಈ ಕತೆ ಜನಪ್ರಸಿದ್ಧವಾಗಿ ಎಲ್ಲ ನವ ವಿವಾಹಿತೆಯರು ಕೂಡ 5 ವರ್ಷಗಳ ಕಾಲ ಮಂಗಳಗೌರಿ ವ್ರತವನ್ನ ಭಾವಭಕ್ತಿ ಶ್ರದ್ಧೆಯಿಂದ ಮಾಡಿ ತನ್ನ ಗಂಡಂದಿರಿಗೆ ಆಯುಷ್ಯ ಸಕಲ ಸಂಪತ್ತುಗಳನ್ನು ಹಾಗೂ ತನ್ನ ಕುಟುಂಬದವರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ನವ ವಿವಾಹಿತೆಯರು ಮಂಗಳಗೌರಿ ವ್ರತವನ್ನ ಶ್ರಾವಣ ಮಾಸದ ಮೊದಲನೇ ಮಂಗಳವಾರ ಅಥವಾ ಕೊನೆಯ ಮಂಗಳವಾರ ಮಾಡಿಕೊಂಡು ಬರುವಂಥದ್ದು ಪದ್ಧತಿಯಾಗಿದೆ. ಹೀಗೆ ಈ ಪ್ರತೀತಿಯನ್ನು ನಾವು ಎಲ್ಲರೂ ಕೂಡ ಹೀಗಾಗಿ ಮಂಗಳಗೌರಿಯನ್ನ ಆಚರಿಸುತ್ತಾ ಬಂದಿದ್ದೇವೆ. ಈ ಮಂಗಳಗೌರಿ ಕಥೆಯನ್ನು ಕೇಳಿದ್ದ ಎಲ್ಲರಿಗೂ ತಾಯಿ ಮಂಗಳಗೌರಿ ಸಕಲ ಸೌಭಾಗ್ಯಗಳನ್ನು ಕರುಣಿಸಿ ತನ್ನ